ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ ನಮಗೆ ಬೆಳಗ್ಗೆನೇ ಒಂದು ಅಪ್ಡೇಟ್ ಬಂದಿದೆ. ನಮ್ಮದು ಡಾಟಾನೇ ತೋರಿಸ್ತಾ ಇಲ್ಲ, ನಮ್ಮದು ವ್ಯೂಸ್ದು ವಾಚ್ ಟೈಮ್ದು ಯಾವುದು ಡಾಟಾನೇ ತೋರಿಸ್ತಿಲ್ಲ. ಇದೊಂದು ತುಂಬ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ತುಂಬಾ ಕ್ರಿಯೇಟರ್ಸ್ಗಳಿಗೆ ತುಂಬಾ ಬೇಜಾರಾಗುತ್ತೆ ಈ ಥರ ಎಲ್ಲ ಬ್ಯಾಡ್ ಅಪ್ಡೇಟ್ಸ್ ಕೊಟ್ಟಾಗ ಯೂಟ್ಯೂಬು. ಯಾಕಂತ ಗೊತ್ತಿಲ್ಲ ಈ ಥರ ಎಲ್ಲ ಬರುತ್ತೆ ಅಂತ. ಸೊ ಲಾಸ್ಟ್ ಸಲನೂ ಒಂದು ಸಲ ಅದೇ ಥರ ಸೇಮ್ ಪ್ರೊಸೆಸ್ನ ಆಗಿತ್ತು. ನೀವು ನೋಡಿರ್ಬೋದು 1 ವೀಕ್ ಟು ಅಪ್ಡೇಟ್, ಅದೊಂದು ಅಪ್ಡೇಟ್ ಅಂತೂ ತುಂಬಾ ಬ್ಯಾಡ್. ಅದು ಒಂದೊಂದು ಅಪ್ಡೇಟ್ಸ್ ಚೆನ್ನಾಗಿರುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ ಒಂದೊಂದು ಅಪ್ಡೇಟು. ಕ್ರಿಯೇಟರ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಅಪ್ಡೇಟ್ಸ್ ಈ ಥರ ಕೊಡ್ತಾರೋ ಅವರು ಬೇಜಾರಾಗ್ಬಿಡುತ್ತೆ ಕ್ರಿಯೇಟರ್ಸ್ಗಳಿಗೆ ತುಂಬಾ. ಓಕೆನಾ ಗೈಸ್, ಸೊ ಈಗ ನಾನು ಏನಿಲ್ಲಿ ಇಶ್ಯೂ ಆಗಿದೆ ಅಂತ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ, ನೋಡಿ ಒಂದೊಂದಾಗಿ ಕ್ಲಿಯರಾಗಿ ತಿಳ್ಕೊಳ್ಳಿ. ಓಕೆನಾ. ಸೊ ನಾನಿಲ್ಲಿ ಬೆಳಗ್ಗೆ ಎದ್ದು ನೋಡಿದಾಗ ಇಲ್ಲಿ ವೀವ್ಸಲ್ಲಿ ನಾವು ಡಾಟಾ ಓಪನ್ ಮಾಡಿದಾಗ ಈಗ ನಮ್ಮದು ಎಷ್ಟು ವೀವ್ಸ್ ಬಂದಿದೆ ಏನಂತ ಇಲ್ಲಿ ಕ್ಲಿಯರಾಗಿ ಅವರು ಹೇಳ್ತಾ ಇಲ್ಲ. ಅಂದರೆ ಡಾಟಾ ಇಲ್ಲಿ ಮೆನ್ಷನ್ನೇ ಮಾಡ್ತಾ ಇಲ್ಲ, ಅವರು ಡಾಟಾನ ನೋ ಡಾಟಾ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೀವು ಓದ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್. We are experience issue with this system for real-time data. This may case incorrect views and counts report of video performance. We are working the issue ಅಂತ ಕೊಟ್ಟಿದ್ದಾರೆ ಇವರು. ಓಕೆನಾ. ಇದು ಏನಂತಂದ್ರಪ್ಪ, ಅವರು ಹಿಂಗೆ ವರ್ಕ್ ಮಾಡ್ತಾ ಇದ್ದಾರೆ. ಇದು ಏನು ಡಾಟಾ ಇದೆ ಅದು ತೋರಿಸ್ತಾ ಇಲ್ಲ ಈಗ ಸದ್ಯಕ್ಕೆ, ಏನೋ ಇಶ್ಯೂ ಆಗಿದೆ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಅವ್ರದ್ದೇನಾದರೂ ಟೆಕ್ನಿಕಲ್ ಇಶ್ಯೂ ಏನಾದರೂ ಆಗಿರಬೇಕು ಹಾಗಾಗಿ ಅಂತ. ಸೊ ಇದು ಎಷ್ಟು ದಿನವರೆಗೂ ಇರುತ್ತಂತ ನನಗಂತೂ ಗೊತ್ತಿಲ್ಲ. ಸೊ ನಾನು ಬೆಳಗ್ಗೆ ಎದ್ದು ನೋಡಿದಾಗ ನಾನು YT ಸ್ಟುಡಿಯೋ ಚೆಕ್ ಮಾಡಿದಾಗ ನನಗೆ ಈ ಥರ ತೋರಿಸ್ತಾ ಇತ್ತು. ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಸೊ ನಾನು ನಿಮಗೆ ಮಾಡಿದೆ. ಈಗ ಈ ಥರ ಏನಾದರೂ ಅಪ್ಡೇಟ್ಸ್ಗಳೇನಾದರೂ ಬಂದರೆ ನಮ್ಮದು ಈಗ ಯಾವ ಚಾನಲ್ ಗ್ರೋ ಆಗ್ತಾ ಇರುತ್ತೆ, ಈ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರ ಪಾಪ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ಲ, ಆಗ ಈ ಥರ ಒಂದು ಅಪ್ಡೇಟ್ಸ್ ಬಂದುಬಿಟ್ರೆ ಪಾಪ ಅವ್ರಿಗೆ ತುಂಬ ಕೆಟ್ಟ ಪರಿಣಾಮ ಬೀಳ್ದಂಗೆ ಅವ್ರ ಮೇಲೆ. ವ್ಯೂಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಅವ್ರಿಗೆ ಒಂಥರ ಈಗಷ್ಟೇ ಸ್ಟಾರ್ಟ್ ಮಾಡಿರ್ತಾರೆ ಗ್ರೋ ಆಗೋದಕ್ಕೆ, ಆಗ ವ್ಯೂಸ್ ಬಂದುಬಿಟ್ಟು ಡೌನ್ ಆಗಿಬಿಡುತ್ತೆ. ಇನ್ನೊಂದು ಏನಂದರೆ ನಾನು ನಿಮಗೆ ಮಾರ್ಕ್ ಮಾಡಿದ್ನಲ್ಲ ಆಗಲೇ, ಸೊ 1 ವೀಕ್ ತಗೊಳ್ಳುತ್ತೆ ನಮ್ಮದು ವಾಚ್ ಟೈಮ್ ಆ್ಯಡ್ ಆಗೋದಕ್ಕೆ. ಓಕೆನಾ. 1 ವೀಕು ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ಗೇನ್ ಆದರೆ ಆಗಲೇ ಶೋ ಆಗುತ್ತೆ, ಬಟ್ ವಾಚ್ ಟೈಮ್ ತಗೊಳ್ಳೋಕ್ಕೆ ಆ್ಯಡ್ ಆಗೋಕ್ಕೆ ನಮ್ಮ ಅಕೌಂಟ್ಗೆ 1 ವೀಕ್ ತಗೊಳುತ್ತೆ. ಇದೊಂದು ಬ್ಯಾಡ್ ಅಪ್ಡೇಟ್ ಗೈಸ್. ಓಕೆ ಗೈಸ್, ಈಗ ನಿಮ್ಮದು ವೀಡಿಯೋದು ವ್ಯೂಸ್ ಏನಾದರೂ ಡೌನ್ ಆಗಿದ್ರೆ ಟೆನ್ಷನ್ ಏನು ತೊಗೋಬೇಡಿ, ಇದೊಂದು ಯೂಟ್ಯೂಬ್ದು ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ಮತ್ತೆ ನೀವು ಅದೇ ಥರ ಕಷ್ಟಪಡ್ತಾ ಇರಿ. ನಿಮಗೆ ಡೈಲಿ ವೀಡಿಯೋಸ್ ನೀವು ಏನು ಪೋಸ್ಟ್ ಮಾಡ್ತಾಯಿದ್ರಿ ಅದೇ ಥರ ಪೋಸ್ಟ್ ಮಾಡ್ತಾಯಿರಿ, ಡಿಮೋಟಿವೇಶನ್ ಆಗಬೇಡಿ. ಅದೇ ಥರ ನೀವು ಪೋಸ್ಟ್ ಮಾಡ್ತಾಯಿದ್ರೆ ನಿಮ್ಮ ವೀಡಿಯೋ ತಾನಾಗೆ ಮೇಲೆ ಬರುತ್ತೆ. ಓಕೆನಾ ಗೈಸ್. ಸೊ ಡಿಮೋಟಿವೇಶನ್ ಆಗಿ ಮತ್ತೆ ವೀಡಿಯೋನ ಸ್ಟಾಪ್ ಮಾಡಬೇಡಿ. ಓಕೆನಾ. ಸೊ ಇದಕ್ಕೆ ತಿಳ್ಸೋಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ಬೆಳಗ್ಗೆನೇ. ಓಕೆನಾ ಗೈಸ್. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.